ನಮಸ್ತೆ. ಇವತ್ತು ನಿಮ್ಮ ಜೊತೆಗೆ ಯಾರು ಇರ್ತಾರ ಅವ್ರದ್ದು ಬಗ್ಗೆ ನೀವು ಮೊದಲೇ ತಿಳ್ಕೊಂಡಿದ್ರ. ಇವತ್ತು ಅವ್ರು ನಿಮ್ಮ ಜೊತೆಗೆ ಹೆಂಗಿರ್ತಾರೆ, ಅವ್ರ ಬಿಹೇವಿಯರ್ ಹೆಂಗಿರ್ತೈತಿ, ಅವ್ರು ನಿಮ್ಮ ಜೊತೆಗೆ ಯಾವ ರೀತಿಯಾದಂಥ ವರ್ತನೆ ಮಾಡ್ತಾರಂತ ನಿಮ್ಗೆ ಮೊದಲೇ ಗೊತ್ತಿತ್ತಂದ್ರೆ ಎಷ್ಟು ಚಂದ ಅಲ್ಲ. ಸೊ ನನ್ನ ಜೊತೆಗಿರ್ರಿ, ಪೂರಾ ರೀಡಿಂಗ್ ನೋಡ್ರಿ. ಅವ್ರು ಹೆಂಗಿರ್ತಾರ, ಅವ್ರ ಇವತ್ತು ಬಿಹೇವಿಯರ್ ಹೆಂಗಿರ್ತೈತಿ ಅಂತ ನೋಡೋಣಂತೆ. ನಮಸ್ತೆ. ಜೈ ಭೈರವಿ ದೇವಿ, ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮನೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ನಿಮ್ಮ ಮತ್ತು ನೀವು ಯಾರ ಜೊತೆಗೆ ಇವತ್ತು ಇಂಟ್ರ್ಯಾಕ್ಟ್ ಮಾಡ್ತೀರಿ ಆ ವ್ಯಕ್ತಿದ ಎನರ್ಜಿನ ಅಂತ ನೋಡೋಣ. ನಿಮ್ಗೆ ಯಾವ ಬೇಕೋ ಆ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಅವ್ರ ಜೊತೆ ಇವತ್ತು ಅವ್ರ ಮೂಡ್ ಹೆಂಗಿರ್ತೈತಿ, ನಿಮ್ಮ ಮೂಡ್ ಹೆಂಗಿರ್ತೈತಿ, ಇಬ್ಬರದ್ದು ಎನರ್ಜಿ ಹೆಂಗದವು, ಇವತ್ತು ಚಾಲೆಂಜಸ್ ಏನು ಫೇಸ್ ಮಾಡ್ಬೋದು ಇಬ್ಬರೂ ಅಂತ ನೋಡೋಣಂತೆ. ಇದು ಡೈಲಿ ಟ್ಯಾರೋ ರೀಡಿಂಗ್ ಕನ್ನಡ. ಸೊ ಯಾವ ವ್ಯಕ್ತಿನ ನೀವು ಆರಿಸ್ಕೋಬೇಕಂತಿದ್ರೆ ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಂಡು ಅವ್ರದ್ದು ಫೋಟೋನ ವಿಜುವಲೈಸೇಷನ್ ಮಾಡಿಕೊಂಡು ರೀಡಿಂಗನ್ನು ನೋಡೋಕೆ ಸ್ಟಾರ್ಟ್ ಮಾಡಿರಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕನ್ ಟಾರೋಸ್ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸೊನೇಟ್ ಆಗ್ತೈತಿ ಅದನ್ನಷ್ಟೇ ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ನಿಮ್ಮ ಮೇಲೆ ಹೇಳಿದ್ದೆಲ್ಲ ವಿಷಯಗಳನ್ನ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡಿರಿ. ಇದು ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ನೀವು ಯಾವತ್ತಿನ ದಿನ ನೋಡ್ತೀರಿ ಅವತ್ತಿನ ದಿನ ಅಥವಾ ನಾನು ಹೇಳಿದ ಆ ಟೈಮಿಂದ ಅವತ್ತಿಂದ ಆ ಟೈಮಿಂಗ್ ನಿಮಗೆ ರೆಸೊನೇಟ್ ಆಗ್ತದೆ. ಸಬ್ಸ್ಕ್ರೈಬರ್ಸ್, ರಿಟರ್ನ್ ವ್ಯೂವರ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಯಾರ್ಯಾರು ಫಸ್ಟ್ ಟೈಮ್ ನಾನು ವೀಡಿಯೋಸ್ ನೋಡ್ತಿದ್ದೀರಿ ಲೈಕ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ರಿಟರ್ನ್ ವ್ಯೂವರ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳೋದ್ರಿಂದ ಭಾಳ ಜನ ಉಪಯೋಗ ತೊಗೊತಾರೆ. ಸೊ ಯು ವಿಲ್ ಗೆಟ್ ಒಂಥರ ಪಾಸಿಟಿವಿಟಿ ಬರ್ತದೆ ನಿಮ್ಮ ಜೀವನದಾಗ. ಸೊ ನನ್ನ ಲೆಫ್ಟ್ ಸೈಡ್ ಇರೋದು ನಿಮ್ಮ ಎನರ್ಜಿ, ರೈಟ್ ಸೈಡ್ ಇರೋದು ನಿಮ್ಮ ವ್ಯಕ್ತಿ ಎನರ್ಜಿ. ಸೊ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡೋ ಮುಂದೆ ವರ್ಡ್ಸನ್ನು ಯೋಚನೆ ಮಾಡಿ ಬರೀರಿ. ಸೊ ನಿಮ್ಮ ಎನರ್ಜಿ, ದ ಫೂಲ್, ಪೇಜ್ ಆಫ್ ಸೋರ್ಡ್ಸ್, 10 ಆಫ್ ಪೆಂಟಕಲ್ಸ್. ಇವತ್ತಿನ ದಿನ ಭಾಳ ಖುಷಿ ಇರ್ತೀರಿ. ಸಣ್ಣ ಮಕ್ಳಂಗೆ ಆರಾಮ್ಸೆ ಬಿಂದಾಸ್ ಆಗಿರುವಂಥ ದಿನ ನಿಮ್ದು ಇವತ್ತು. ಕೆಲವೊಂದು ರಿಸ್ಕ್ ತೊಗೊಂಡು ನೀವೇನಾದರೂ ಇವತ್ತು ಒಂದು ಕೆಲಸ ಮಾಡಬಹುದು. ನಿಮ್ಮ ಮೇಲೆ ಫೇತ್ ಇಟ್ಕೋಬೋದು, ದೇವ್ರ ಮೇಲೆ ಭಾರ ಹಾಕ್ಬೋದು, ಇನ್ನೊಬ್ಬರ ಮೇಲೆ ಫೇತ್ ಇಟ್ಕೊಂಡು ಲೆಟಸ್ ಡೂ ಅಂತ ಮಾಡ್ತೇವಲ್ಲ ನಾವು ಕೆಲಸನ, ಆ ರೀತಿ ಅಂತ ನೀವು ಇವತ್ತು ಒಂದು ಮಾಡುವಂಥ ದಿನ. ಏನಾದರೂ ಹೊಸದಾಗಿನೂ ಏನಾದರೂ ಸ್ಟಾರ್ಟ್ ಮಾಡ್ಬೋದು ನೀವು ಇವತ್ತು. ನಾ ಏನಾದರೂ ಹೊಸದಾಗಿ ಏನಾದರೂ ಶುರು ಮಾಡಲ ಇವತ್ತು, ನಿಮ್ದು ಏನಾದ್ರು ಒಂದು ಕೆಲಸ ಏನಾದ್ರು ಇತ್ತಂದ್ರೆ ಹೊಸದಾಗಿ ನೀವು ಶುರು ಮಾಡುವಂಥ ದಿನ ಇವತ್ತು. ಸೊ ಇವತ್ತೇನು ಅಂದರೆ ಇವತ್ತೇನು ಚಾಲೆಂಜ್ ನಿಮಗೆ ಬರ್ಬೋದು ಅಂದ್ರೆ ಸ್ವಲ್ಪ ನೀವು ನಿಮ್ಮ ಥಾಟ್ಸ್ ಕಡೆ ವಿಚಾರ ಮಾಡಿರಿ. ಥಾಟ್ಸ್ ಅಂದರೆ ಏನು ಯೋಚನೆ ಮಾಡ್ತಿರಲ್ಲ ಅದ್ರ ಕಡೆ ಸ್ವಲ್ಪ ಗಮನ ಇಡ್ರಿ. ನೀವು ಅಂದ್ಕೊಂಡಂಗೆ ಆಗಿಲ್ಲ ಅಂದ್ರೆ ಅದ್ರ ಬಗ್ಗೆ ನಾಲೆಜ್ ತೊಗೊಳ್ರಿ. ಇನ್ನೂ ಒಂದು ಸಲ ಯೋಚನೆ ಮಾಡಿರಿ. ನನಗೆಲ್ಲ ಗೊತ್ತು, ನಾನೀಗೇನು ಮಾಡ್ತಿದ್ದಾನೆ ಎಲ್ಲ ನನಗೆ ಗೊತ್ತು ಅನ್ನೋದೊಂದು ಆ್ಯಟಿಟ್ಯೂಡು ಸ್ವಲ್ಪ ಕಮ್ಮಿ ಮಾಡ್ಕೊಳ್ರಿ ಇವತ್ತಿನ ದಿನ. ಆ್ಯಟಿಟ್ಯೂಡ್ ಬರ್ತದೆ ನಿಮಗೆ, ನನಗೆಲ್ಲ ಗೊತ್ತು, ನಾನೇನು ಮಾಡೋದೈತಲ್ಲ, ಈಗ ನಾನು ಎಷ್ಟು ತಿಳ್ಕೊಳೋದೆಲ್ಲ ತಿಳ್ಕೊಂಡೆ ನಾನು ಇದನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ತುದಿಗಾಲ ಮೇಲೆ ನಿಂದ್ರಬೇಡ್ರಿ. ಒಂದು ಕೆಲಸ ಮಾಡೋಕ್ಕೆ ತುದಿಗಾಲ ನಿಂತ್ಬಿಟ್ಟಿರಿ ನೀವು ಆಲ್ರೆಡಿ. ಈಗ ಇದನ್ನು ಮಾಡೋದೇ ಸೈ ಅಂತಂದು ಸೊ ಸ್ವಲ್ಪ ಪಾಸ್ ಕೊಟ್ಟು ವಿಚಾರ ಮಾಡಿ ಹೆಜ್ಜೆ ಇಡ್ರಿ. ಅಂದರೆ ಅವಸರದಿಂದ ನೀವೇನೋ ಡಿಸಿಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಬರ್ಬೋದಂಥದ್ದೊಂದು ಪರಿಸ್ಥಿತಿ ಟಕ್ ಇಲ್ಲ, ನೀವೀಗ ಒಂದು ತಾಸಲ್ಲಿ ನಮ್ಮ ರಿಸಲ್ಟ್ ಹೇಳಬೇಕು, ನಮ್ಗೆ ಎಸ್ ಅವ್ರನ್ನ ಹೇಳಬೇಕು, ಆ ರೀತಿ ಉದಾಹರಣೆ ಹೇಳಿದ್ದು ನಾನು. ನಿನಗೆ 1 ತಾಸು ಟೈಮ್ ಕೊಡ್ತೀನಿ, ನೀವು ಇದಕ್ಕೆ ಲಾಗಿನ್ ಆಗಬೇಕು. 1 ತಾಸು ಕೊಡ್ತೀವಿ, ನೀವು ಇದನ್ನು
ಎನ್ರೋಲ್ ಮಾಡ್ಕೊರಿ ಅಂತ 1 ತಾಸು ಕೊಡ್ತೇವೆ ನಿಮ್ಗೆ, ಅಥವಾ ಹಿಂಗೆ ಟೈಮ್ ಅದು ಒಂದು ಟೈಮ್ ಲಿಮಿಟ್ ಕೊಡ್ತಾರೆ, ಇಷ್ಟೊಳಗೆ ನಮ್ಗೆ ಹೇಳ್ಬೇಕು ಅಂತ ಹಿಂಗೆ ಹೇಳಿದ್ರಂದ್ರೆ ಯೋಚನೆ ಮಾಡಿರಿ, ಯೋಚನೆ ಮಾಡಿ ಆಮೇಲೆ ಡಿಸಿಷನ್ ತೊಗೊಳ್ರಿ. ದಿಸ್ ಈಸ್ ಯುವರ್ ಚಾಲೆಂಜ್ ಆಫ್ ದ ಡೇ ಇವತ್ತು. ಸೊ ಇವತ್ತು ನೀವೇನು ಮಾಡ್ಬೇಕಂದ್ರೆ ನಿಮಗೆ ಗೈಡೆನ್ಸ್ ಅಂದ್ರೆ, ಸೊ ಫ್ಯಾಮಿಲಿದು ಸಪೋರ್ಟ್ ತೊಗೊಳ್ರಿ. ಯಾಕಂದ್ರೆ ಸಪೋರ್ಟ್ ಮಾಡ್ತಿದಾರ, ಭಾಳ ಹ್ಯಾಪಿ ಫ್ಯಾಮಿಲಿ ಐತಿ, ನಿಮ್ಮ ಸಪೋರ್ಟಿವ್ ಫ್ಯಾಮಿಲಿ ಐತಿ ನಿಮ್ದು. ಫ್ಯಾಮಿಲಿದು ಸಪೋರ್ಟ್ ತೊಗೊಳ್ರಿ. ಇವತ್ತಿನ ದಿನ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿರಿ. ಮನೆ ಒಳಗೆ ದೊಡ್ಡವ್ರು ಏನಾದ್ರು ಹೇಳಿದ್ರೆ ಅವ್ರ ಸಜೆಷನ್ನ ತೊಗೊಳ್ರಿ. ನೀವೇನಿದು ಕೆಲಸ ಮಾಡಬೇಕು, ಹೊಸ್ದಾಗೇನೋ ಸ್ಟಾರ್ಟ್ ಮಾಡಬೇಕು, ನೀವು ಹೊಸ್ದಾಗೇನೋ ಯೋಚನೆ ಮಾಡ್ತಿದ್ದೀನಿ, ಐಡಿಯಾಸ್ ಬರ್ತದವ ಅಂತ ಅಂದ್ರೆ ಫೈನಾನ್ಷಿಯಲಿ ನಿಮ್ಗೆ ಬೇಕಾಗ್ತದೆ, ಕೆಲವೊಂದು ವಿಷಯಗಳಿಗೆ ಫೈನಾನ್ಸಸ್ ಬೇಕಾಗ್ತದೆ. ಸೊ ಆಸ್ಕ್ ಯುವರ್ ಫ್ಯಾಮಿಲಿ ಮೆಂಬರ್ಸನ್ನು ಬಿಟ್ಟು ಏನೂ ಮಾಡಬೇಡ್ರಿ ಇವತ್ತು. ಸೊ ನಿಮ್ಮ ವ್ಯಕ್ತಿ ಎನರ್ಜಿ 5 ಆಫ್ ಕಪ್ಸ್, ಏಸ್ ಆಫ್ ಸೋರ್ಡ್ಸ್ ಆ್ಯಂಡ್ 8 ಆಫ್ ವಾಟ್ಸ್. ನಿಮ್ಮ ವ್ಯಕ್ತಿ ಇವತ್ತು ಯಾಕೋ ಒಂದು ಸ್ವಲ್ಪ ಬೇಜಾರೊಳಗದಾರ, ಸೋಷಲೈಸ್ ಆಗಂಗಿಲ್ಲ, ಅವತ್ತು ಮಾತಾಡೋಂಗಿಲ್ಲ, ಯಾರ ಜೊತೆಗೂ ಮಿಂಗಲ್ ಆಗಲ್ಲ, ತಮ್ಮದು ಲೋಕೊಳಗೆ ಇವತ್ತು ಇರುವಂಥ ಚಾನ್ಸಸ್ ಭಾಳ ಐತಿ. ಸೈಲೆಂಟ್ ಆಕಾರಿ ಇವತ್ತೊಂದಿನ. ಈಗ ಆಲ್ರೆಡಿ ಅದು ಪ್ರೊಸೆಸ್ ಒಳಗೆ ಇರ್ಬೇಕು ಅವ್ರು, ಮೋಸ್ಟ್ಲಿ ಈಗ ಭಾಳ ದಿನದಿಂದ ಇರಬೇಕಾಗಲ್ಲ. ಈಗ ಕಮ್ಮಿ ಅಂದ್ರೆ 5 ವಾರದಿಂದ 5 ದಿವಸ ನೋಡಿರ್ಬೇಕು ನೀವು. ಸೈಲೆಂಟ್ ಹಾಕೊಂಡು ಬಂದಾರ, ಏನಿದು ಖುಷಿ ಇಲ್ಲ, ಏನಿಲ್ಲ. ನೀವು ಮಾತಾಡ್ಸೋಕೋರು ದೂರ ಹೋಗಾರ. ಸೊ ಒಬ್ಬರೇ ಇರೋಕೆ ಅವ್ರು ಇಷ್ಟಪಡ್ತಾರೆ ಇವತ್ತಿನ ದಿನ. ಮನಸ್ಸಿಗೇನೋ ಕಸಿ ಬಿಸಿ. ಇದು ನಿಮ್ಮ ವ್ಯಕ್ತಿದ ಎನರ್ಜಿ. ನೀವು ನೋಡಿದ್ರೆ ಫುಲ್ ಹೈ ಎನರ್ಜೆಟಿಕ್ ಅದಿರಿ. ಸೊ ನಿಮ್ಮ ವ್ಯಕ್ತಿ ನೋಡಿದ್ರೆ ಇವತ್ತು ಫುಲ್ ಲೋ ಎನರ್ಜಿ ಒಳಗದಾರ. ಅವ್ರದ್ದು ಹೊಸ ಬಿಗಿನಿಂಗ್ ಎಲ್ಲ ಬರ್ತಾ ಇದ್ದು, ಹೊಸದಾಗಿ ಏನೋ ಸ್ಟಾರ್ಟ್ ಮಾಡಬೇಕು, ಹೊಸ ಆಲೋಚನೆಗಳು ಬರ್ತದೆ ಅವರಿಗೆ. ಬಿಸ್ನೆಸ್ ಒಳಗೆ ಹೊಸದಾಗಿ ಏನೋ ಮಾಡ್ಬೇಕು ನಾನು. ಸ್ಟಡೀಸ್ ಇದ್ರೆ ನಿಮ್ಮ ವ್ಯಕ್ತಿ ಯಾರದಾರ ನೋಡ್ರಿ, ಅವ್ರವ್ರಿಗೆ ತಕ್ಕಂಗೆ ಹೊಸದಾಗಿ ನಾನು ಏನಾದರೂ ಒಂದು ಶುರು ಮಾಡಬೇಕು ಅಂದಾಗ ಭಾಳ ಓವರ್ ಥಿಂಕ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಐತಿ ಅವರಿಗೆ. ಎದುರಿಗೆಲ್ಲ ಐತಿ ರೆಡಿ, ಬಟ್ ಆದರೂ ಅವ್ರ ತಲೆ ಒಳಗೆ ಅದು ಹೊಂಟಿಲ್ಲ. ಅಂದ್ರೆ ಇದು ನಾ ಮಾಡ್ತಿರೋದು ಸರಿನಾ, ನನಗೆ ಇನ್ನೂ ಏನೋ ಕ್ವಶನ್ಸ್ ಬರ್ತದವು. ಎಲ್ಲರೂ ಅದಂತರ ಹೇಳ್ತಿದಾರ, ನಾ ಏನು ಮಾಡಲಿ. ಸೊ ನನ್ನ ಬುದ್ಧಿ ನಾನು ಕೇಳೋದು, ನಾನು ಯೋಚನೆ ಮಾಡ್ತಿರೋದು ಸರಿನೋ, ಇನ್ನೊಬ್ರು ಹೇಳ್ತಿರೋದು ಸರಿನೋ ಅನ್ನೋದು ಇವತ್ತು ಅವರಿಗೆ ಸ್ವಲ್ಪ ಕಸಿ ಬಿಸಿ ಮಾಡುವಂಥದ್ದು ಪರಿಸ್ಥಿತಿ. ಸೊ ಇವತ್ತು ಆ್ಯಕ್ಷನ್ ತೊಗೋಬೇಕವ್ರು. ಇವತ್ತು ಬರೀ ಯೋಚನೆ ಮಾಡ್ಕೊಂಡು ಕುಂದ್ರೆ ನಡೆಯಂಗಿಲ್ಲ. ಅದಕ್ಕೆ ಏನು ಆ್ಯಕ್ಷನ್ ತೊಗೋಬೇಕಲ್ಲ, ಅಂದ್ರೆ ಏನಾದರೂ ಒಂದು ಹೊಸ್ದಾಗಿ ಏನಾದರೂ ಅವ್ರು ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಾರ. ಈಗ ನನಗೆ ಬೇಜಾರಾತ ಈಗ, ಯಾಕಂದ್ರೆ ಮೂಡ್ ಫುಲ್ ಬೇಜಾರೊಳಗಂದಾರ ನಿಮ್ಮ ವ್ಯಕ್ತಿ ಇವತ್ತು. ಸೊ ಈ ಬೇಜಾರಿಂದ ಹೊರಗೆ ಬರೋಕೆ ನಾ ಏನು ಮಾಡಬೇಕು, ನಾ ಆ್ಯಕ್ಷನ್ ತೊಗೋಬೇಕು. ಅದಕ್ಕೆ ನಂದು ಏನೋ ಮನ್ಸಿಗೆ ನೋವು ಆಯ್ತು ಅಂತ ಕುಂತೆ ಅದು ಹೀಲಪ್ ಆಗಲ್ಲಲ್ಲ. ಅದು ಹೀಲಪ್ ಆಗಬೇಕು ಅಂದ್ರೆ ನಾವು ಏನಾದಕ್ಕೊಂದು ಆ್ಯಕ್ಷನ್ ತೊಗೋಬೇಕು. ಸೊ ಇವತ್ತು ಆ್ಯಕ್ಷನ್ಸ್ ತೊಗೊಳ್ರಿ ಅಂತ ಅವ್ರಿಗೆ ಬಂದಿರೋದು. ಟ್ರಾವೆಲಿಂಗ್ ಮಾಡಿರಿ, ಕಮ್ಯುನಿಕೇಷನ್ ಮಾಡಿರಿ. ಸಡನ್ನಾಗಿ ಏನಾದರೂ ಒಂದು ಅಂದರೆ ಸಡನ್ನಾಗಿ ಅಂದರೆ ಈ ಎನರ್ಜಿಯಿಂದ ಎನರ್ಜಿಗೆ ಬರಬೇಕು. ಈಗ ಒಮ್ಮಕ್ಕಲೇ ಇದೆ ಡೈನಾಮಿಕ್ ಎನರ್ಜಿ ಇದೆ. ಸಡನ್ನಾಗಿ ನಿಮ್ಗೆ ಏನಾದರೂ ಒಂದು ನ್ಯೂಸ್ ಬರ್ಬೋದು, ಅವ್ರಿಗೆ ಸಡನ್ನಾಗಿ ಏನೋ ಒಂದು ತಲೆ ಒಳಗೆ ಏನೋ ಒಂದು ಹೊಳಿಬೋದು. ಅದರಿಂದ ಅವರು ಆ್ಯಕ್ಷನ್ ತೊಗೊಳ್ಳೋಂಥದ್ದು ಒಂದು ಪರಿಸ್ಥಿತಿ ಬರ್ಬೋದು. ಸೊ ಇಲ್ಲೇ 1 ನಂಬರ್ ಭಾಳ ಇಂಪಾರ್ಟೆಂಟ್ ಐತಿ ಇವತ್ತಿಂದ ನಿಮ್ಮ ರೀಡಿಂಗ್ ಒಳಗೆ. 5, 8, 1 ನಂಬರ್ ಈಸ್ ಸಿಗ್ನಿಫಿಕೆಂಟ್. ಸೊ ನೀವು ಯಾವತ್ತಿಂದ ನೋಡ್ತೀರಿ ಅಲ್ಲಿಂದ
ಒಂದು ತಾಸು 1 ಮಿನಿಟಿಂದ ಹಿಡ್ದು 1 ವಾರದ ಮಟ್ಟ ನಾನು ಇದಕ್ಕೆ ಎನರ್ಜಿ ನಿಮ್ಗೆ ಇರ್ಬೋದಂತ ಹೇಳ್ಬೋದು ಈ ರೀಡಿಂಗ್ ಒಳಗೆ. ಸೊ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇಲ್ಲಿವರೆಗೂ ರೀಡಿಂಗ್ ನೋಡ್ತಿದ್ರಿ ಅಂದ್ರೆ, ಸೊ ನನ್ನ ಜೊತೆಗೆ ಇಲ್ಲಿ ಮಟನ ಅದೀರಿ ಅಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ಗೈಡೆನ್ಸ್ ಏನಿವತ್ತು ನಿಮಗೆ ಅಂತಂದ್ರೆ, ಲಾಗಿಂಗ್ ಫಾರ್ ಹೋಮ್ ಬಿಲಾಂಗ್ ಟು ಒರಿಜಿನಲ್ ಲೈಟ್ ವರ್ಕರ್ಸ್. ಮಿಂಟಕನ್ ನಿಮ್ಮದು ಒರಿಜಿನಾಲಿಟಿ ಏನೈತಿ, ನಾನೇನಾಗಿದ್ದೆ, ನನ್ನ ಎಲ್ಲಿ ಕಳ್ಕೊಳಕತ್ತೀನಿ, ಅದ್ರ ಕಡೆ ನೀವು ಲಕ್ಷ್ಯ ಕೊಡ್ರಿ ಅಂತ ನಿಮ್ಗೆ ಬರ್ತಿರೋದು. ಮನೆಯಿಂದ ಭಾಳ ದೂರ ಇದ್ರಿ ಅಂದರೆ ಎಲ್ಲಾದರೂ ಇದ್ರೆ, ಸೊ ಇಲ್ಲಿ ಫ್ಯಾಮಿಲಿ ಕಾರ್ಡ್ ಬಂದಿರೋದ್ರಿಂದ ಸೊ ಫ್ಯಾಮಿಲಿ ಜೊತೆಗೆ ಮತ್ತೆ ಕನೆಕ್ಟ್ ಆಗ್ರಿ. ಸೊ ಫ್ಯಾಮಿಲಿ ಈಸ್ ಅವರ್ ರೂಟ್, ಹೋಮ್ ಟೌನ್ ಈಸ್ ಅವರ್ ರೂಟ್. ನಮ್ಮ ಯಾವುದೋ ಊರಿಗೆ ಹೋಗಿರ್ತೀವಿ ದುಡ್ಯಾಕಂತಂದು, ಬಟ್ ನಮ್ದು ಊರಲ್ಲಿರ್ತೈತಿ ಒಂದು ಮೂಲ ಸ್ಥಾನ, ಅದ್ರ ಬಗ್ಗೆ ಲಕ್ಷ್ಯ ಕೊಡ್ರಿ. ಹಂಗೆ ನಿಮ್ಮ ಮೂಲ ನೀವು ಮರಿಬೇಡ್ರಿ. ನಿಮ್ಮೊಳಗೆ ನಾನೇನು, ಇನ್ನೊಬ್ಬರಿಗೋಸ್ಕರ ನೀವು ಇಂಪ್ರೆಸ್ ಮಾಡೋಕ್ಕಾಗಿ ಅವ್ರು ಬೇಜಾರು ಮಾಡ್ಕೊತಾರನೋ, ಅವ್ರು ನಮ್ಮ ಬಿಟ್ಟು ಹೋಗ್ತಾರನೋ ಅನ್ನೋ ಭಯಗಳಿರ್ತಾವಲ್ಲ, ನಿಮ್ಮತನ ನೀವು ಕಳ್ಕೊಂಡು ಬಿಡ್ತೀರಿ. ಸೊ ಅದಕ್ಕೆ ಒರಿಜಿನಲ್ ಆಗಿ ವಾಪಸ್ ಬರ್ರಿ ಅಂತ ನಿಮ್ಗೆ ಹೇಳ್ತಿದಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೇಕಿಲ್ಲ ಭಾಳ ಜನಕ್ಕೆ, ನನ್ನನ್ನು ನಾ ಕಳ್ಕೊಳಕತ್ಬಿಟ್ಟೇನಿ, ನಾನು ಹೆಂಗಿದ್ದೆ, ನಾ ಈಗ ಹೆಂಗಾಗೇನಿ. ಒಂದು ಸಲ ನೀವು ಹಿಂಗೆ ತಿರುಗಿ ನೋಡ್ಕೊಳ್ರಿ ನಿಮ್ಮ ಜೀವನದಾಗ. ನೀವು ಫಸ್ಟ್ ಹೆಂಗಿದ್ರಿ, ಈ ವ್ಯಕ್ತಿ ಬಂದಮೇಲೆ ನಿಮ್ಮ ಜೀವನದಾಗ ನಿಮ್ಗೆ ಏನೇನು ಚೇಂಜಸ್ ಆದ್ರಿ, ಒಳ್ಳೇದಾದರೂ ಅಥವಾ ಬರ್ತಾ ಬರ್ತಾ ನೀವು ಕುಗ್ಗಿದ್ರು. ಜಸ್ಟ್ ಚೆಕ್ ಇಟ್ ಔಟ್ ಆ್ಯಂಡ್ ಸರಿ ಮಾಡ್ಕೊಳ್ರಿ. ಸಿಸ್ಟರ್ಹುಡ್ ಆಫ್ ದ ರೋಸ್ ಅಗೇನಿದೆ, ಮೆಡಿಟೇಷನ್ ಮಾಡಿರಿ, ನಿಮ್ಮೊಳಗೆ ನೀವು ನೋಡ್ಕೊಳ್ರಿ ಅಂತಲೇ ಬಂದಿರೋದಂಥದ್ದು. ನಿಮಗೆ ಗೊತ್ತಾಗಿಲ್ಲ ಅಂದರೆ ಯಾರು ಒಬ್ರು ಗೈಡೆನ್ಸ್ ಮಾಡುವಂಥವ್ರನ್ನ ಹೆಲ್ಪ್ ಕೇಳ್ರಿ. ನಾನು ಹೆಂಗೆ ಇದರಿಂದ ಹೊರಗೆ ಬರಲಿ, ನಾ ಏನು ಮಾಡಲಿ. ದ ಎವರ್ ಅನ್ಫೋಲ್ಡಿಂಗ್ ರೋಸ್. ನಿಮ್ಮ ಜೀವನದಾಗ ಈಗ ಏನಾಗ್ತಾಯಿತ್ತಲ್ಲ, ನಿಮ್ಗದೊಂದು ಪ್ರೊಸೆಸ್ ಆಗ್ತಾಯಿತ್ತು. ನಿಮಗದು ಕೆಟ್ಟದೋ ನಿಮಗೆ ಅನ್ನಿಸ್ತಿರ್ಬೇಕು, ನನಗಿದು ಕೆಟ್ಟದಾಗ್ತಾಯಿತ್ತು, ನನ್ನ ಜೀವನಕ್ಕೆ ಏನೂ ಒಳ್ಳೇದಾಗ್ತಿಲ್ಲ. ಈಗ ನೀವು ಭಾಳ ಜನ ಹೇಳ್ತೀರಿ, ಈ ವ್ಯಕ್ತಿ ನನಗೆ ವಾಪಸ್ ಬಿಟ್ಟು ಹೋಗ್ಬಿಟ್ಟಾರ, ನನಗೆ ಮೋಸ ಮಾಡಿ ಹೋಗ್ಬಿಟ್ರು. ಇದು ನಿಮ್ಗೆ ಅನ್ನಿಸ್ತಿರೋದಷ್ಟೇ. ಯಾವುದೋ ನಾವು ಅಂದ್ಕೊಂಡೆ ನಾವೆಲ್ಲ ಬರ್ಕೊಂಡ ಬಂದಿರ್ತೀವಿ ಆಲ್ರೆಡಿ. ಇದು ಹಿಂಗೆ ಆಗ್ಬೇಕಂದ್ರೆ ಆಗ್ಬೇಕಷ್ಟೆ. ಸ್ವಲ್ಪ ಸ್ವಲ್ಪ ಏನಾದ್ರು ತಪ್ಪಿಸ್ಬೋದು, ದೊಡ್ಡ ಅನಾಹುತಗಳನ್ನ ಸಣ್ಣದ್ರಾಗ ಹೋಗಿಸ್ಬೋದು, ಬಟ್ ಆಗೋದ. ಸೊ ಆ ವ್ಯಕ್ತಿ ನಿಮ್ಮ ಜೀವನದಿಂದ ಹೋಗೋದ್ರಿಂದ ನಿಮ್ಮ ಜೀವನಕ್ಕೆ ಒಳ್ಳೇದಿತ್ತಂದ್ರೆ ಹೂ ನೋಸ್, ನೀವು ಅದನ್ನು ಮಾಡ್ತಿರೋದೀಗ. ನಿಮ್ಮ ಜೀವನದಾಗ ಆಗ್ತಾಯ್ತದ, ಪ್ರೊಸೆಸ್ ನಡೀತಾ ಐತಿ. ಪ್ರೊಸೆಸ್ ನಡೀತಿರ್ಬೇಕಾರೆ ನಾವು ಹೈಯರ್ ಸೆಲ್ಫ್ಲಿಗೆ ಹಾಕೊಂಡು ಜೀವಂತಾಗ ಹುಟ್ಟೇವಂದಮೇಲೆ ಹೋಗ್ತಿರೋದು ಮೋಕ್ಷದ ದಾರಿಗೆ. ಒಂದೇ ಸಲ ಸಿಗಲ್ಲ. ಬುದ್ಧ ಆಗ್ಬೇಕಂದಾಗ ಎಷ್ಟೋ ಜನ್ಮ ತಾಳಿದವನು. ಸೊ ಕೆಲವೊಂದು ವಿಷಯಗಳು ನಿಮ್ಮ ಮುಂದೆ ಅನ್ಫೋಲ್ಡ್ ಆಗ್ತದವು, ಹಿಂಗೆ ಓಪನ್ ಆಗ್ತದವು, ನೀವು ಅದನ್ನು ನೋಡಕ್ಕೆ ತಯಾರಿಲ್ಲ ಅಂದ್ರೆ. ಸೊ ದಿಸ್ ಈಸ್ ಪ್ಯೂರ್ಲಿ ಏನಂದ್ರೆ ನಿಮ್ಮೊಳಗೆ ನೀವು ನೋಡ್ಕೊಳ್ರಿ ಅಂತ ನಿಮಗೆ ಇವತ್ತು ಬಂದಿರೋದು ಗೈಡೆನ್ಸ್. ಯಾಕಂದ್ರೆ ನಿಮ್ಮ ತನನೇ ನೀವು ಕಳ್ಕೊಂಡು ಹೊಂಟಿರಿ. ನೀವು ಒರಿಜಿನಲ್ ಆಗಿ ನಿಮ್ಮ ಒಳ ಮನಸ್ಸಿಗೆ ಕೇಳ್ಕೊಳ್ರಿ, ನನ್ನ ಒರಿಜಿನಲ್ ನೇಚರ್ ಏನು, ಒರಿಜಿನಲಾಗಿ ನನಗೇನು ಇಷ್ಟ, ನನಗೆ ಹಿಂಗೆ ಈ ರೀತಿ ಮಾತಾಡೋದು ಇಷ್ಟನಾ, ನಿಮ್ಮ ಮನಸ್ಸಿಗೆ ಕಸಿ ಪಿಸಿ ಆಗ್ತೈತೆ, ಅಥವಾ ಖುಷಿಯಿಂದ ಆರಾಮ್ಸೆ ಕೆಲವೊಂದು ಮಾತುಗಳು ಇರ್ತಾವೆ ನಮಗೆ ಬೇಜಾರಾಗ್ತವೆ, ಕೆಲವೊಂದು ಆ್ಯಕ್ಷನ್ಸ್ ನಮ್ಮ ಮನಸ್ಸಿಗೆ ನಮಗೆ ಸಮಾಧಾನ ಕೊಡೋಂಗಿಲ್ಲವು. ಬಟ್ ಇನ್ನೊಬ್ಬರ ಸಲುವಾಗಿ ನಾ ಹಿಂಗೆ ಮಾತಾಡಿದ್ರೆ ಅವರು ಖುಷಿಯಾಗಿರ್ತಾರೆ, ನಾ ಹಿಂಗಿದ್ರೆ ಖುಷಿಯಾಗಿರ್ತಾರೆ. ನೀವು ಎಲ್ಲಿ ಹೋದ್ರಿ, ನೀವು ನಿಮ್ಮನ್ನು ಕಳ್ಕೊಂಡು ಬಿಟ್ರಿ. ಅದರೊಳಗೆ ನಿಮ್ಮೊಳಗಿರುವಂಥ ಒಂದು ಸಣ್ಣ ಮಗು ಅಂತ ಮನಸ್ಸು, ಒಂದು ಸಣ್ಣ ಮಗು ಅಂತ ಒಂದು ಖುಷಿಯಾಗಿರೋಂಥ ಒಂದು ಎನರ್ಜೆಟಿಕ್ ಲವಲವಿಕೆಯಿಂದ ಇರುವಂಥ ಒಂದು ಮಗು ಎಲ್ಲ ಲೋ ಆಗ್ತಾ ಐತಿ. ಮೋಸ್ಟ್ ಪ್ರಾಬಬಲಿ ನಿಮ್ಮ ವ್ಯಕ್ತಿ ನಿಮ್ಮ ಖುಷಿ ನೋಡೇನೆ ಅವರು ಬೇಜಾರಾಗಿರ್ಬೋದು. ನೀವೆಲ್ಲ ಇಷ್ಟು ಹೈ ಎನರ್ಜಿ ಒಳಗದಿರಿ, ನಾನು ಯಾಕಿಲ್ಲ.
ಅದನ್ನು ಓವರ್ ಥಿಂಕ್ ಮಾಡ್ತಿರ್ಬೋದು ಅವರು. ಸೊ ಥಿಂಕ್ ಅಬೌಟ್ ಇಟ್. ಸಿ ಬಾಟಮ್ ಆಫ್ ದ ಡೆಕ್ ಏನು ಬಂತು ನೋಡ್ರಿ. ಎಲ್ಲದಕ್ಕೂ ಎಸ್ ಎಸ್ ಅನ್ನಕ್ಕೆ ಹೋಗ್ಬೇಡ್ರಿ ಅಂತ ಬಂದೈತಿ. ಸ್ಟಾರ್ಟ್ ಸೇಯಿಂಗ್ ನೋ. ಅದು ನಮಗೆ ಚೆನ್ನಾಗಿ ಅನಿಸಿಲ್ಲ, ನಮ್ಮ ಮನಸ್ಸಿಗೆ ಅದು ಖುಷಿ ಕೊಡಕತ್ತಿಲ್ಲ ಅಂದ್ರೆ ಆಗಲ್ಲ ನನ್ನ ಕೈಯಿಂದ, ಇದನ್ನು ಮಾಡಲ್ಲ ಅಂತ ಹೇಳೋದು ಕಲೀರಿ. ಸುಮ್ಮನೆ ಎಲ್ಲದಕ್ಕೂ ಅಲ್ಲ, ಕೆಲವೊಂದು ಸಲ ನಾವು ಸ್ಟ್ಯಾಂಡ್ ತೊಗೋಬೇಕಾಕೈತಿ, ನಾವು ಅಲ್ಲಿ ಸ್ಟ್ಯಾಂಡ್ ತೊಗೊಳಲ್ಲ. ಸ್ಟ್ಯಾಂಡ್ ತೊಗೊಳ್ರಿ. ಎಸ್ ಇದು ನನಗೆ ಬೇಡ. ವ್ಯಕ್ತಿ ಇರ್ಬೋದು, ಪರಿಸ್ಥಿತಿ ಇರ್ಬೋದು, ವಸ್ತು ಇರ್ಬೋದು, ಏನೇ ಇರ್ಬೋದು, ಅದು ನಿಮ್ಮ ಜೀವನಕ್ಕೆ ಅದು ಸರಿ ಇಲ್ಲ ಅಂದ್ರೆ, ನಿಮ್ಮ ಬೆಳವಣಿಗೆಗೆ ಸರಿ ಇಲ್ಲ ಅಂದ್ರೆ ನೋ ಅನ್ನೋದು ಕಲೀರಿ ಅಂತ ನಿಮಗೆ ಇವತ್ತಿಂದ ಗೈಡೆನ್ಸ್ ಬಂದಿರೋದು. ಓಕೆ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ನ ಮಾಡ್ಕೊಳ್ರಿ. ಸೊ ಅನ್ಫೋಲ್ಡ್ ಅಂತಂದು ಇವತ್ತು ನೀವು ಕ್ಲೇಮ್ ಮಾಡ್ಕೊಳ್ರಿ. ಫ್ಯಾಮಿಲಿ ಅಂತ ಮಾಡಿರಿ, ಯಾಕಂದ್ರೆ ಫ್ಯಾಮಿಲಿ ಸಪೋರ್ಟ್ ನಿಮಗೆ ಭಾಳ ಚೆನ್ನಾಗೈತಿ. ಸೊ ಅದು ಇನ್ನೂ ಚೆನ್ನಾಗಾಗಲಿ. ಸಪೋರ್ಟ್ ಯಾರಿಗಿಲ್ಲ ಅವ್ರಿಗೆ ಸಪೋರ್ಟ್ ಬರಲಿ. ಸೊ ಕೆಲವೊಂದು ವಿಷಯಗಳು ನಿಮ್ಮ ಮುಂದೆ ಅನ್ಫೋಲ್ಡ್ ಅಂದರೆ ಹಿಂಗೆ ಬಿಚ್ಕೊಂತ ಹೋಗೋದು, ಓಪನ್ ಅಪ್ ಹಾಕ್ಕೊಂತ ಹೋಗೋದು. ಫೋಲ್ಡ್ಸ್ ಹಿಂಗೆ ಬಿಚ್ಕೊಂತ ಹೋಗ್ತಿಲ್ಲ ನಾವು, ಹಂಗೆ ಅನ್ಫೋಲ್ಡ್ ಆಗೋದದು. ಸೊ ನಿಮ್ಮ ಜೀವನ ಅನ್ಫೋಲ್ಡ್ ಹಾಕ್ಕೊಂತ ಹೋಗ್ಲಿ, ಎಲ್ಲಿ ಕರ್ಕೊಂಡು ಹೋಗೋದು ಹೋಗ್ಲದ, ಬಟ್ ಅದು ಕರೆಕ್ಟ್ ದಾರಿ ಒಳಗೆ ಹೋಗ್ರಿ. ಓಕೆ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಮಾಡ್ಕೊಳ್ರಿ. ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಪ್ಲೀಸ್. ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳೋದ್ರಿಂದ ಭಾಳ ನಿಮ್ಮ ಜೀವನದಾಗ ಕೆಲವೊಂದು ಚೇಂಜಸ್ ಬರ್ತಾವೆ. ಬಟ್ ಅದೇ ಎನರ್ಜಿ ಎಕ್ಸ್ಚೇಂಜ್ ಏನು ಬರೀತಿರ್ತಿರಲ್ಲ ಅಲ್ಲೇ ಟೈಪ್ ಮಾಡ್ತೀರಿ, ಥಮ್ಸಪ್ ಹಾಕ್ತೀರಿ, ಓಕೆ ಡನ್. ಬಟ್ ಅಲ್ಲಿ ಒಂದು ಟೈಪ್ ಮಾಡಿರಿ. ಟೈಪ್ ಮಾಡೋದ್ರಿಂದ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದು ಹೋಗ್ತತಿ, ನೀವೇನು ಬರ್ದಿರಲ್ಲ ಅದು. ಬಟ್ ವರ್ಡ್ಸನ್ನು ಭಾಳ ಚೂಸ್ ಮಾಡಿ ಬರೀರಿ. ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ಬರೀರಿ ಅಲ್ಲೇ. ನಂಗೆ ಗೊತ್ತು ಭಾಳ ಜನ ಫುಲ್ ವಿಡಿಯೋ ನೋಡೋಂಗಿಲ್ಲ, ಎಲ್ಲ ಸ್ಕಿಪ್ ಮಾಡ್ತೀರಿ. ಬಟ್ ಯಾರಿಗೆ ಮುಟ್ಬೇಕೋ ಇದು ಅವ್ರಿಗೆ ಮುಟ್ತೈತಿ. ಓಕೆ, ದೇವ್ರು ಯಾರಿಗೆ ಮುಟ್ಟಿಸ್ಬೇಕಂದನ ಅವರು ಇಲ್ಲಿ ಮಟ್ಟ ನೋಡ್ತೀರಿ. ಓಕೆ, ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.